ಬೆಳೀತಾ ಇದ್ದಾರೆ, ಹೂಗಳನ್ನ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಕೆಲಗಡೆ ಇಪ್ಪುನೇರಳೆ ಮಲ್ಬರಿ ಬೆಳೀತಾ ಇದ್ದಾರೆ. ಇದು ಇಂಥ ಫಲವತ್ತಾದ ಜಮೀನನ್ನು ಭೂಸ್ವಾಧೀನ ಮಾಡಬಾರ್ದು. ಅದರಿಂದ ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಕೈಗಾರಿಕಾ ಸಚಿವರಿಗೆ ನಾನು ಪತ್ರ ಬರೆದಿದ್ದೇನೆ. ಈ ಪ್ರಕ್ರಿಯೆಯನ್ನು ಕೈ ಬಿಡಬೇಕು. ಯಾಕೆಂದರೆ ಈಗಿರತಕ್ಕಂಥ ಇಂಡಸ್ಟ್ರಿಯಲ್ ಝೋನ್ಗಳು, ಅದು ಬಿಡದಿ ಆಗ್ಬೋದು, ಹಾರೋಹಳ್ಳಿ ಆಗ್ಬೋದು, ಡಾಬಾಸ್ಪೇಟೆ ಆಗ್ಬೋದು, ಇನ್ನೂ ಸುತ್ತಮುತ್ತ ಇದೆ, ಅಲ್ಲೇ ಖಾಲಿ ಇದೆ. ಅದಕ್ಕೊಂದು ಆಡಿಟ್ ಆಗಿ ಶ್ವೇತಪತ್ರ ಹೊರಡಿಸಿ, ಎಷ್ಟು ಖಾಲಿ ಇದೆ, ಖಾಲಿ ಇದ್ದ ಸಪೋಸು ಯಾರಿಗೋ ಅಲಾಟ್ ಮಾಡಿ ಅವರು 10-15 ವರ್ಷದಿಂದ ಅದನ್ನು ಉಪಯೋಗಿಸ್ತೇ ಇದ್ದರೆ ಅದನ್ನು ರೀಅಲಾಟ್ ಮಾಡಿ ಬೇರೆಯವ್ರಿಗೆ ಕೊಡಲಿ. ಸೊ ಅದನ್ನೇ ನಾವು ಫಸ್ಟು ಫಿಲಪ್ ಮಾಡ್ದೇ ಈ ರೀತಿ ಏಕಾಏಕಿ ರೈತರ ಫಲವತ್ತಾದ ಜಮೀನನ್ನು ಭೂಸ್ವಾಧೀನ ಮಾಡುವುದು ನಿಜವಾಗ್ಲೂ ಬಹಳ ಹಾನಿಕರ ಮತ್ತು ಇದು ರೈತರ ಒಂದು ಬದುಕೆ ನಾವು ಕೊಲೆ ಮಾಡ್ದಂಗೆ ಆಗುತ್ತೆ. ಸರ್, ಬೆಂಗಳೂರಿನಲ್ಲಿ ಈ ನೈಟ್ರೋಜನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಅನ್ನೋ ಒಂದು ವಿಚಾರ ಕೂಡ. ಸೊ ಇಂತಹ ಇಂಡಸ್ಟ್ರಿಯಲ್ ಹಬ್ಗಳಿಂದ ಎಷ್ಟು ಮಾರಕ ಆಗುತ್ತೆ? ಅಲ್ಲ, ಹೌದು. ಇವತ್ತು ವಾಯು ಮಾಲಿನ್ಯ ಏನಿದೆ, ಈ ವಾಯು ಮಾಲಿನ್ಯದಿಂದ ನಮ್ಮ ಜನರಿಗೆ ಗೊತ್ತಿರೋದು ಏನು ಅಂದರೆ, ಕೇವಲ ವಾಯು ಮಾಲಿನ್ಯದಿಂದ ಶ್ವಾಸಕೋಶದ ತೊಂದರೆ ಆಗುತ್ತೆ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ, ಬ್ರಾಂಕೈಟಿಸು, ಬ್ರಾಂಕಿಯಲ್ ಆಸ್ತಮಾ ಅಂತ ಅಂದ್ಕೊಂಡಿದ್ದೀವಿ. ವಾಯು ಮಾಲಿನ್ಯದಿಂದ ಹೃದಯಾಘಾತ ಕೂಡ ಆಗ್ಬೋದು. ಹೃದಯಾಘಾತಕ್ಕೂ ವಾಯು ಮಾಲಿನ್ಯಕ್ಕೂ ಬಹಳ ನೇರ ಸಂಬಂಧವಿದೆ. ವಾಯು ಮಾಲಿನ್ಯದಿಂದ ಇದು ಗರ್ಭಿಣಿಯರಿಗೆ ತೊಂದರೆ ಆಗ್ತಾಯಿದೆ, ಹುಟ್ಟ ಮಕ್ಕಳದು ವೇಟ್ ಕಡಿಮೆ ಆಗ್ತಾಯಿದೆ. ಸೊ ಈಗ ಸಕ್ಕರೆ ಕಾಯಿಲೆ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೊಡ್ಡವರಾದ ಮೇಲೆ ವಾಯು ಮಾಲಿನ್ಯದಿಂದ ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ, ಅಂದರೆ ಪ್ರೆಗ್ನೆಂಟ್ ವುಮೆನ್ ಮೇಲೆ ಎಫೆಕ್ಟ್ ಆಗುತ್ತೆ ಅದು. ಈ ರೀತಿ ಇವತ್ತು ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ, ಜಲಮಾಲಿನ್ಯ ಆಗ್ತಾಯಿದೆ, ಭೂಮಿ ಮಾಲಿನ್ಯ ಆಗ್ತಾಯಿದೆ. ಇದರಿಂದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಇದನ್ನು ಬಿಡಬೇಕು. ಈಗ ಬೆಂಗಳೂರು ಈಗಿರತಕ್ಕಂಥ ಸ್ಥಿತಿಯಲ್ಲಿ ಈಗ ಗಾರ್ಬೇಜು ಡಿಸ್ಪೋಸಲ್ ಸರಿಯಾಗಿ ಆಗಬೇಕು, ಡ್ರೈನೇಜ್ಗಳಿಲ್ಲ, ರೋಡ್ಗಳಿಲ್ಲ. ಸೊ ಈಗಿರತಕ್ಕಂಥ 1,50,00,000 ಜನಸಂಖ್ಯೆಗೆ ಮೂಲಭೂತ ಸೌಕರ್ಯವನ್ನು ಕೊಡುವಲ್ಲಿ ಹೆಚ್ಚು ಗಮನ ವಹಿಸಬೇಕು ಸರ್ಕಾರ. ಸರ್, ಕಡೆಯದಾಗಿ ಬಸ್ ದರ ಹೆಚ್ಚಳದ ಬಗ್ಗೆ ಕೆಲವು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಶ್ರೀಶಕ್ತಿ ಯೋಜನೆ ಕೊಡ್ತಾರೆ, ಮತ್ತೊಂದು ಕಡೆ ದರ ಹೆಚ್ಚಳ ಮಾಡ್ತಾರೆ. ಅಲ್ಲ, ಅದು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ, ಯಾಕೆಂದರೆ ಒಂದು ಕಡೆ ಉಚಿತ, ಇನ್ನೊಂದು ಕಡೆ ಇದು ಬೆಲೆ ಏರಿಕೆ ಆಗಿರೋದು ಜನರ ಪಾಕೆಟ್ನ ಪಿಂಚ್ ಮಾಡುತ್ತೆ. ಬೆಳೀತಾ ಇದ್ದಾರೆ, ಹೂಗಳನ್ನ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಕೆಲಗಡೆ ಇಪ್ಪುನೇರಳೆ ಮಲ್ಬರಿ ಬೆಳೀತಾ ಇದ್ದಾರೆ. ಇದು ಇಂಥ ಫಲವತ್ತಾದ ಜಮೀನನ್ನು ಭೂಸ್ವಾಧೀನ ಮಾಡಬಾರ್ದು. ಅದರಿಂದ ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಕೈಗಾರಿಕಾ ಸಚಿವರಿಗೆ ನಾನು ಪತ್ರ ಬರೆದಿದ್ದೇನೆ. ಈ ಪ್ರಕ್ರಿಯೆಯನ್ನು ಕೈ ಬಿಡಬೇಕು. ಯಾಕೆಂದರೆ ಈಗಿರತಕ್ಕಂಥ ಇಂಡಸ್ಟ್ರಿಯಲ್ ಝೋನ್ಗಳು, ಅದು ಬಿಡದಿ ಆಗ್ಬೋದು, ಹಾರೋಹಳ್ಳಿ ಆಗ್ಬೋದು, ಡಾಬಾಸ್ಪೇಟೆ ಆಗ್ಬೋದು, ಇನ್ನೂ ಸುತ್ತಮುತ್ತ ಇದೆ, ಅಲ್ಲೇ ಖಾಲಿ ಇದೆ. ಅದಕ್ಕೊಂದು ಆಡಿಟ್ ಆಗಿ ಶ್ವೇತಪತ್ರ ಹೊರಡಿಸಿ, ಎಷ್ಟು ಖಾಲಿ ಇದೆ, ಖಾಲಿ ಇದ್ದ ಸಪೋಸು ಯಾರಿಗೋ ಅಲಾಟ್ ಮಾಡಿ ಅವರು 10-15 ವರ್ಷದಿಂದ ಅದನ್ನು ಉಪಯೋಗಿಸ್ತೇ ಇದ್ದರೆ ಅದನ್ನು ರೀಅಲಾಟ್ ಮಾಡಿ ಬೇರೆಯವ್ರಿಗೆ ಕೊಡಲಿ. ಸೊ ಅದನ್ನೇ ನಾವು ಫಸ್ಟು ಫಿಲಪ್ ಮಾಡ್ದೇ ಈ ರೀತಿ ಏಕಾಏಕಿ ರೈತರ ಫಲವತ್ತಾದ ಜಮೀನನ್ನು ಭೂಸ್ವಾಧೀನ ಮಾಡುವುದು ನಿಜವಾಗ್ಲೂ ಬಹಳ ಹಾನಿಕರ ಮತ್ತು ಇದು ರೈತರ ಒಂದು ಬದುಕೆ ನಾವು ಕೊಲೆ ಮಾಡ್ದಂಗೆ ಆಗುತ್ತೆ. ಸರ್, ಬೆಂಗಳೂರಿನಲ್ಲಿ ಈ ನೈಟ್ರೋಜನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಅನ್ನೋ ಒಂದು ವಿಚಾರ ಕೂಡ. ಸೊ ಇಂತಹ ಇಂಡಸ್ಟ್ರಿಯಲ್ ಹಬ್ಗಳಿಂದ ಎಷ್ಟು ಮಾರಕ ಆಗುತ್ತೆ? ಅಲ್ಲ, ಹೌದು. ಇವತ್ತು ವಾಯು ಮಾಲಿನ್ಯ ಏನಿದೆ, ಈ ವಾಯು ಮಾಲಿನ್ಯದಿಂದ ನಮ್ಮ ಜನರಿಗೆ ಗೊತ್ತಿರೋದು ಏನು ಅಂದರೆ, ಕೇವಲ ವಾಯು ಮಾಲಿನ್ಯದಿಂದ ಶ್ವಾಸಕೋಶದ ತೊಂದರೆ ಆಗುತ್ತೆ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ, ಬ್ರಾಂಕೈಟಿಸು, ಬ್ರಾಂಕಿಯಲ್ ಆಸ್ತಮಾ ಅಂತ ಅಂದ್ಕೊಂಡಿದ್ದೀವಿ. ವಾಯು ಮಾಲಿನ್ಯದಿಂದ ಹೃದಯಾಘಾತ ಕೂಡ ಆಗ್ಬೋದು. ಹೃದಯಾಘಾತಕ್ಕೂ ವಾಯು ಮಾಲಿನ್ಯಕ್ಕೂ ಬಹಳ ನೇರ ಸಂಬಂಧವಿದೆ. ವಾಯು ಮಾಲಿನ್ಯದಿಂದ ಇದು ಗರ್ಭಿಣಿಯರಿಗೆ ತೊಂದರೆ ಆಗ್ತಾಯಿದೆ, ಹುಟ್ಟ ಮಕ್ಕಳದು ವೇಟ್ ಕಡಿಮೆ ಆಗ್ತಾಯಿದೆ. ಸೊ ಈಗ ಸಕ್ಕರೆ ಕಾಯಿಲೆ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೊಡ್ಡವರಾದ ಮೇಲೆ ವಾಯು ಮಾಲಿನ್ಯದಿಂದ ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ, ಅಂದರೆ ಪ್ರೆಗ್ನೆಂಟ್ ವುಮೆನ್ ಮೇಲೆ ಎಫೆಕ್ಟ್ ಆಗುತ್ತೆ ಅದು. ಈ ರೀತಿ ಇವತ್ತು ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ, ಜಲಮಾಲಿನ್ಯ ಆಗ್ತಾಯಿದೆ, ಭೂಮಿ ಮಾಲಿನ್ಯ ಆಗ್ತಾಯಿದೆ. ಇದರಿಂದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಇದನ್ನು ಬಿಡಬೇಕು. ಈಗ ಬೆಂಗಳೂರು ಈಗಿರತಕ್ಕಂಥ ಸ್ಥಿತಿಯಲ್ಲಿ ಈಗ ಗಾರ್ಬೇಜು ಡಿಸ್ಪೋಸಲ್ ಸರಿಯಾಗಿ ಆಗಬೇಕು, ಡ್ರೈನೇಜ್ಗಳಿಲ್ಲ, ರೋಡ್ಗಳಿಲ್ಲ. ಸೊ ಈಗಿರತಕ್ಕಂಥ 1,50,00,000 ಜನಸಂಖ್ಯೆಗೆ ಮೂಲಭೂತ ಸೌಕರ್ಯವನ್ನು ಕೊಡುವಲ್ಲಿ ಹೆಚ್ಚು ಗಮನ ವಹಿಸಬೇಕು ಸರ್ಕಾರ. ಸರ್, ಕಡೆಯದಾಗಿ ಬಸ್ ದರ ಹೆಚ್ಚಳದ ಬಗ್ಗೆ ಕೆಲವು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಶ್ರೀಶಕ್ತಿ ಯೋಜನೆ ಕೊಡ್ತಾರೆ, ಮತ್ತೊಂದು ಕಡೆ ದರ ಹೆಚ್ಚಳ ಮಾಡ್ತಾರೆ. ಅಲ್ಲ, ಅದು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ, ಯಾಕೆಂದರೆ ಒಂದು ಕಡೆ ಉಚಿತ, ಇನ್ನೊಂದು ಕಡೆ ಇದು ಬೆಲೆ ಏರಿಕೆ ಆಗಿರೋದು ಜನರ ಪಾಕೆಟ್ನ ಪಿಂಚ್ ಮಾಡುತ್ತೆ.
ಬೆಳೀತಾ ಇದ್ದಾರೆ, ಹೂಗಳನ್ನ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಕೆಲಗಡೆ ಇಪ್ಪುನೇರಳೆ ಮಲ್ಬರಿ ಬೆಳೀತಾ ಇದ್ದಾರೆ. ಇದು ಇಂಥ ಫಲವತ್ತಾದ ಜಮೀನನ್ನು ಭೂಸ್ವಾಧೀನ ಮಾಡಬಾರ್ದು. ಅದರಿಂದ ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಕೈಗಾರಿಕಾ ಸಚಿವರಿಗೆ ನಾನು ಪತ್ರ ಬರೆದಿದ್ದೇನೆ. ಈ ಪ್ರಕ್ರಿಯೆಯನ್ನು ಕೈ ಬಿಡಬೇಕು. ಯಾಕೆಂದರೆ ಈಗಿರತಕ್ಕಂಥ ಇಂಡಸ್ಟ್ರಿಯಲ್ ಝೋನ್ಗಳು, ಅದು ಬಿಡದಿ ಆಗ್ಬೋದು, ಹಾರೋಹಳ್ಳಿ ಆಗ್ಬೋದು, ಡಾಬಾಸ್ಪೇಟೆ ಆಗ್ಬೋದು, ಇನ್ನೂ ಸುತ್ತಮುತ್ತ ಇದೆ, ಅಲ್ಲೇ ಖಾಲಿ ಇದೆ. ಅದಕ್ಕೊಂದು ಆಡಿಟ್ ಆಗಿ ಶ್ವೇತಪತ್ರ ಹೊರಡಿಸಿ, ಎಷ್ಟು ಖಾಲಿ ಇದೆ, ಖಾಲಿ ಇದ್ದ ಸಪೋಸು ಯಾರಿಗೋ ಅಲಾಟ್ ಮಾಡಿ ಅವರು 10-15 ವರ್ಷದಿಂದ ಅದನ್ನು ಉಪಯೋಗಿಸ್ತೇ ಇದ್ದರೆ ಅದನ್ನು ರೀಅಲಾಟ್ ಮಾಡಿ ಬೇರೆಯವ್ರಿಗೆ ಕೊಡಲಿ. ಸೊ ಅದನ್ನೇ ನಾವು ಫಸ್ಟು ಫಿಲಪ್ ಮಾಡ್ದೇ ಈ ರೀತಿ ಏಕಾಏಕಿ ರೈತರ ಫಲವತ್ತಾದ ಜಮೀನನ್ನು ಭೂಸ್ವಾಧೀನ ಮಾಡುವುದು ನಿಜವಾಗ್ಲೂ ಬಹಳ ಹಾನಿಕರ, ಮತ್ತು ಇದು ರೈತರ ಒಂದು ಬದುಕೆ ನಾವು ಕೊಲೆ ಮಾಡ್ದಂಗೆ ಆಗುತ್ತೆ. ಸರ್, ಬೆಂಗಳೂರಿನಲ್ಲಿ ಈ ನೈಟ್ರೋಜನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಅನ್ನೋ ಒಂದು ವಿಚಾರ ಕೂಡ. ಸೊ ಇಂತಹ ಇಂಡಸ್ಟ್ರಿಯಲ್ ಹಬ್ಗಳಿಂದ ಎಷ್ಟು ಮಾರಕ ಆಗುತ್ತೆ? ಅಲ್ಲ, ಹೌದು. ಇವತ್ತು ವಾಯು ಮಾಲಿನ್ಯ ಏನಿದೆ, ಈ ವಾಯು ಮಾಲಿನ್ಯದಿಂದ ನಮ್ಮ ಜನರಿಗೆ ಗೊತ್ತಿರೋದು ಏನು ಅಂದರೆ ಕೇವಲ ವಾಯು ಮಾಲಿನ್ಯದಿಂದ ಶ್ವಾಸಕೋಶದ ತೊಂದರೆ ಆಗುತ್ತೆ, ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ, ಬ್ರಾಂಕೈಟಿಸು, ಬ್ರಾಂಕಿಯಲ್ ಆಸ್ತಮಾ ಅಂತ ಅಂದ್ಕೊಂಡಿದ್ದೀವಿ. ವಾಯು ಮಾಲಿನ್ಯದಿಂದ ಹೃದಯಾಘಾತ ಕೂಡ ಆಗ್ಬೋದು. ಹೃದಯಾಘಾತಕ್ಕೂ ವಾಯು ಮಾಲಿನ್ಯಕ್ಕೂ ಬಹಳ ನೇರ ಸಂಬಂಧವಿದೆ. ವಾಯು ಮಾಲಿನ್ಯದಿಂದ ಇದು ಗರ್ಭಿಣಿಯರಿಗೆ ತೊಂದರೆ ಆಗ್ತಾಯಿದೆ, ಹುಟ್ಟ ಮಕ್ಕಳದು ವೇಟ್ ಕಡಿಮೆ ಆಗ್ತಾಯಿದೆ. ಸೊ ಈಗ ಸಕ್ಕರೆ ಕಾಯಿಲೆ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೊಡ್ಡವರಾದ ಮೇಲೆ ವಾಯು ಮಾಲಿನ್ಯದಿಂದ ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ, ಅಂದರೆ ಪ್ರೆಗ್ನೆಂಟ್ ವುಮೆನ್ ಮೇಲೆ ಎಫೆಕ್ಟ್ ಆಗುತ್ತೆ ಅದು. ಈ ರೀತಿ ಇವತ್ತು ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ, ಜಲ ಮಾಲಿನ್ಯ ಆಗ್ತಾಯಿದೆ, ಭೂಮಿ ಮಾಲಿನ್ಯ ಆಗ್ತಾಯಿದೆ. ಇದರಿಂದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಇದನ್ನು ಬಿಡಬೇಕು. ಈಗ ಬೆಂಗಳೂರು ಈಗಿರತಕ್ಕಂಥ ಸ್ಥಿತಿಯಲ್ಲಿ ಈಗ ಗಾರ್ಬೇಜು ಡಿಸ್ಪೋಸಲ್ ಸರಿಯಾಗಿ ಆಗಬೇಕು, ಡ್ರೈನೇಜ್ಗಳಿಲ್ಲ, ರೋಡ್ಗಳಿಲ್ಲ. ಸೊ ಈಗಿರತಕ್ಕಂಥ 1,50,00,000 ಜನಸಂಖ್ಯೆಗೆ ಮೂಲಭೂತ ಸೌಕರ್ಯವನ್ನು ಕೊಡುವಲ್ಲಿ ಹೆಚ್ಚು ಗಮನ ವಹಿಸಬೇಕು ಸರ್ಕಾರ. ಸರ್, ಕಡೆಯದಾಗಿ ಬಸ್ ದರ ಹೆಚ್ಚಳದ ಬಗ್ಗೆ ಕೆಲವು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಶ್ರೀಶಕ್ತಿ ಯೋಜನೆ ಕೊಡ್ತಾರೆ, ಮತ್ತೊಂದು ಕಡೆ ದರ ಹೆಚ್ಚಳ ಮಾಡ್ತಾರೆ. ಅಲ್ಲ, ಅದು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ, ಯಾಕೆಂದರೆ ಒಂದು ಕಡೆ ಉಚಿತ, ಇನ್ನೊಂದು ಕಡೆ ಇದು ಬೆಲೆ ಏರಿಕೆ ಆಗಿರೋದು ಜನರ ಪಾಕೆಟ್ನ ಪಿಂಚ್ ಮಾಡುತ್ತೆ. ಬೆಳೀತಾ ಇದ್ದಾರೆ, ಹೂಗಳನ್ನ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಕೆಲಗಡೆ ಇಪ್ಪುನೇರಳೆ ಮಲ್ಬರಿ ಬೆಳೀತಾ ಇದ್ದಾರೆ. ಇದು ಇಂಥ ಫಲವತ್ತಾದ ಜಮೀನನ್ನು ಭೂಸ್ವಾಧೀನ ಮಾಡಬಾರ್ದು. ಅದರಿಂದ ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಕೈಗಾರಿಕಾ ಸಚಿವರಿಗೆ ನಾನು ಪತ್ರ ಬರೆದಿದ್ದೇನೆ. ಈ ಪ್ರಕ್ರಿಯೆಯನ್ನು ಕೈ ಬಿಡಬೇಕು. ಯಾಕೆಂದರೆ ಈಗಿರತಕ್ಕಂಥ ಇಂಡಸ್ಟ್ರಿಯಲ್ ಝೋನ್ಗಳು, ಅದು ಬಿಡದಿ ಆಗ್ಬೋದು, ಹಾರೋಹಳ್ಳಿ ಆಗ್ಬೋದು, ಡಾಬಾಸ್ಪೇಟೆ ಆಗ್ಬೋದು, ಇನ್ನೂ ಸುತ್ತಮುತ್ತ ಇದೆ, ಅಲ್ಲೇ ಖಾಲಿ ಇದೆ. ಅದಕ್ಕೊಂದು ಆಡಿಟ್ ಆಗಿ ಶ್ವೇತಪತ್ರ ಹೊರಡಿಸಿ, ಎಷ್ಟು ಖಾಲಿ ಇದೆ, ಖಾಲಿ ಇದ್ದ ಸಪೋಸು ಯಾರಿಗೋ ಅಲಾಟ್ ಮಾಡಿ ಅವರು 10-15 ವರ್ಷದಿಂದ ಅದನ್ನು ಉಪಯೋಗಿಸ್ತೇ ಇದ್ದರೆ ಅದನ್ನು ರೀಅಲಾಟ್ ಮಾಡಿ ಬೇರೆಯವ್ರಿಗೆ ಕೊಡಲಿ. ಸೊ ಅದನ್ನೇ ನಾವು ಫಸ್ಟು ಫಿಲಪ್ ಮಾಡ್ದೇ ಈ ರೀತಿ ಏಕಾಏಕಿ ರೈತರ ಫಲವತ್ತಾದ ಜಮೀನನ್ನು ಭೂಸ್ವಾಧೀನ ಮಾಡುವುದು ನಿಜವಾಗ್ಲೂ ಬಹಳ ಹಾನಿಕರ, ಮತ್ತು ಇದು ರೈತರ ಒಂದು ಬದುಕೆ ನಾವು ಕೊಲೆ ಮಾಡ್ದಂಗೆ ಆಗುತ್ತೆ. ಸರ್, ಬೆಂಗಳೂರಿನಲ್ಲಿ ಈ ನೈಟ್ರೋಜನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಅನ್ನೋ ಒಂದು ವಿಚಾರ ಕೂಡ. ಸೊ ಇಂತಹ ಇಂಡಸ್ಟ್ರಿಯಲ್ ಹಬ್ಗಳಿಂದ ಎಷ್ಟು ಮಾರಕ ಆಗುತ್ತೆ? ಅಲ್ಲ, ಹೌದು. ಇವತ್ತು ವಾಯು ಮಾಲಿನ್ಯ ಏನಿದೆ, ಈ ವಾಯು ಮಾಲಿನ್ಯದಿಂದ ನಮ್ಮ ಜನರಿಗೆ ಗೊತ್ತಿರೋದು ಏನು ಅಂದರೆ ಕೇವಲ ವಾಯು ಮಾಲಿನ್ಯದಿಂದ ಶ್ವಾಸಕೋಶದ ತೊಂದರೆ ಆಗುತ್ತೆ, ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ, ಬ್ರಾಂಕೈಟಿಸು, ಬ್ರಾಂಕಿಯಲ್ ಆಸ್ತಮಾ ಅಂತ ಅಂದ್ಕೊಂಡಿದ್ದೀವಿ. ವಾಯು ಮಾಲಿನ್ಯದಿಂದ ಹೃದಯಾಘಾತ ಕೂಡ ಆಗ್ಬೋದು. ಹೃದಯಾಘಾತಕ್ಕೂ ವಾಯು ಮಾಲಿನ್ಯಕ್ಕೂ ಬಹಳ ನೇರ ಸಂಬಂಧವಿದೆ. ವಾಯು ಮಾಲಿನ್ಯದಿಂದ ಇದು ಗರ್ಭಿಣಿಯರಿಗೆ ತೊಂದರೆ ಆಗ್ತಾಯಿದೆ, ಹುಟ್ಟ ಮಕ್ಕಳದು ವೇಟ್ ಕಡಿಮೆ ಆಗ್ತಾಯಿದೆ. ಸೊ ಈಗ ಸಕ್ಕರೆ ಕಾಯಿಲೆ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೊಡ್ಡವರಾದ ಮೇಲೆ ವಾಯು ಮಾಲಿನ್ಯದಿಂದ ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ, ಅಂದರೆ ಪ್ರೆಗ್ನೆಂಟ್ ವುಮೆನ್ ಮೇಲೆ ಎಫೆಕ್ಟ್ ಆಗುತ್ತೆ ಅದು. ಈ ರೀತಿ ಇವತ್ತು ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ, ಜಲ ಮಾಲಿನ್ಯ ಆಗ್ತಾಯಿದೆ, ಭೂಮಿ ಮಾಲಿನ್ಯ ಆಗ್ತಾಯಿದೆ. ಇದರಿಂದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಇದನ್ನು ಬಿಡಬೇಕು. ಈಗ ಬೆಂಗಳೂರು ಈಗಿರತಕ್ಕಂಥ ಸ್ಥಿತಿಯಲ್ಲಿ ಈಗ ಗಾರ್ಬೇಜು ಡಿಸ್ಪೋಸಲ್ ಸರಿಯಾಗಿ ಆಗಬೇಕು, ಡ್ರೈನೇಜ್ಗಳಿಲ್ಲ, ರೋಡ್ಗಳಿಲ್ಲ. ಸೊ ಈಗಿರತಕ್ಕಂಥ 1,50,00,000 ಜನಸಂಖ್ಯೆಗೆ ಮೂಲಭೂತ ಸೌಕರ್ಯವನ್ನು ಕೊಡುವಲ್ಲಿ ಹೆಚ್ಚು ಗಮನ ವಹಿಸಬೇಕು ಸರ್ಕಾರ. ಸರ್, ಕಡೆಯದಾಗಿ ಬಸ್ ದರ ಹೆಚ್ಚಳದ ಬಗ್ಗೆ ಕೆಲವು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಶ್ರೀಶಕ್ತಿ ಯೋಜನೆ ಕೊಡ್ತಾರೆ, ಮತ್ತೊಂದು ಕಡೆ ದರ ಹೆಚ್ಚಳ ಮಾಡ್ತಾರೆ. ಅಲ್ಲ, ಅದು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ, ಯಾಕೆಂದರೆ ಒಂದು ಕಡೆ ಉಚಿತ, ಇನ್ನೊಂದು ಕಡೆ ಇದು ಬೆಲೆ ಏರಿಕೆ ಆಗಿರೋದು ಜನರ ಪಾಕೆಟ್ನ ಪಿಂಚ್ ಮಾಡುತ್ತೆ.